is 25 day. It's lead code question number 125, valid palindrome. So it's day 25 of 100 days Python lead code DSA series in Kannada. Basically ವ್ಯಾಲಿಡ್ ಪ್ಯಾಲಿಂಡ್ರೋಮ್ ಅಂತ ಸಾಲ್ವ್ ಮಾಡಬೇಕು. ಇಫ್ ವಿ ರೀಡ್ ದ ಕ್ಯಾರೆಕ್ಟರ್ಸ್ ಆರ್ ದ ನಂಬರ್ಸ್ ಆರ್ ದ ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ಸ್ ಫ್ರಮ್ ಸ್ಟಾರ್ಟಿಂಗ್, ದಟ್ ಈಸ್ ಮೂವಿಂಗ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಆ್ಯಂಡ್ ಮೂವಿಂಗ್ ಫ್ರಮ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್, ಎರಡೂ ಕಡೆಯಿಂದ ಸೇಮ್ ವರ್ಡ್ ಬರಬೇಕು ಆರ್ ಸೇಮ್ ಕ್ಯಾರೆಕ್ಟರ್ಸ್ ಬಂದರೆ ಅದು ಪ್ಯಾಲಿಂಡ್ರೋಮ್. ಇಫ್ ಇಟ್ ಈಸ್ ಪ್ಯಾಲಿಂಡ್ರೋಮ್ ವಿ ಆರ್ ಗೋಯಿಂಗ್ ಟು ರಿಟರ್ನ್ ಟ್ರೂ. ಫಾರ್ ಎಕ್ಸಾಂಪಲ್, ಎ ಮ್ಯಾನ್, ಎ ಪ್ಲಾನ್, ಎ ಕ್ಯಾನಲ್ and Panama is a true output. How? In the expectations, removing all the unnecessary characters like the space, leading space, for leading space and the commas, extra other alphanumerical characters nella remove ಮಾಡಿ ಒಂದು ವರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ರೀಡಿಂಗ್ ಫ್ರಮ್ ದಿ ಫಾರ್ವರ್ಡ್ ಡೈರೆಕ್ಷನ್ ಆ್ಯಂಡ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್ ಮಸ್ಟ್ ಬಿ ಸೇಮ್ ಕ್ಯಾರೆಕ್ಟರ್ಸ್ ಆದರೆ ಇಟ್ ಈಸ್ ಪ್ಯಾಲಿಂಡ್ರೋಮ್. ಇಯರ್ ರೇಸ್ ಎ car, so reading from forward and the backward is not same. ಎ ಇಲ್ಲ ಅಂದರೆ ಇಟ್ಸ್ ಟ್ರೂ ಆಗ್ತಾಯಿತ್ತು, ರೇಸ್ ಕಾರ್ ಆಗಿದ್ರೆ. ಸೊ ಫಾರ್ಗಾಟ್ ದಿಸ್ ಎ ಆ್ಯಂಡ್ ರೀಡ್, ಸೊ ಎರಡು ಕಡೆಯಿಂದ ರೇಸ್ ಕಾರ್ ಅಂತಲೇ ಆಗ್ತಾಯಿತ್ತು, ಬಟ್ ಎ ಇದೆ, ಇಟ್ ಫಾಲ್ಸ್. ಸೊ ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ದಿಸ್ ಇಂಟ್ಯೂಷನ್ ಬಿಹೈಂಡ್ ದಿಸ್ ಪ್ರಾಬ್ಲಮ್, ಹೌ ಇಸ್ ಗೋಯಿಂಗ್ ಟು ವರ್ಕಿಂಗ್. ಲಾಜಿಕ್ ಅರ್ಥ ಮಾಡ್ಕೊಳ್ಳೋಣ. ದ ಲಾಜಿಕ್ ಇಸ್ ವೆರಿ ಸಿಂಪಲ್. ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಯೂಸಿಂಗ್ ಟೂ-ಪಾಯಿಂಟರ್ ಅಪ್ರೋಚ್. ಟೂ-ಪಾಯಿಂಟರ್ ಅಪ್ರೋಚ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಡೈರೆಕ್ಟ್ಲಿ ಯೂಸ್ ದಿ ಆಪ್ಟಿಮಲ್ ಸೊಲ್ಯೂಷನ್ ಇಟ್ ಸೆಲ್ಫ್, ಬಿಕಾಸ್ ವಿ ಹ್ಯಾವ್ ಟು ಸಾಲ್ವ್ ದಿ ಪ್ಯಾಲಿಂಡ್ರೋಮ್ ಸೀರೀಸ್. ವಿ ರಿಕ್ವೈರ್ ಟೂ ಪಾಯಿಂಟರ್ಸ್. ದಿ ಫಸ್ಟ್ ಪಾಯಿಂಟರ್ ಕಾಲ್ಡ್ ದಿ ಲೆಫ್ಟ್, ದಿ ಸೆಕೆಂಡ್ ಪಾಯಿಂಟರ್ ಕಾಲ್ಡ್ ದಿ ರೈಟ್ ಪಾಯಿಂಟರ್. ಲೆಫ್ಟ್ ಆ್ಯಂಡ್ ದಿ ರೈಟ್ ಪಾಯಿಂಟರ್ ಅಂತ ಎರಡು ಪಾಯಿಂಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಸೈಮಲ್ಟೇನಿಯಸ್ಲಿ ಚೆಕ್ ಮಾಡ್ತಿದ್ದೀನಿ. ಏನು ಚೆಕ್ ಮಾಡ್ತಾಯಿದ್ದೀನಿ ಅಂದರೆ, ಲೆಫ್ಟ್ ಈಸ್ ಈಕ್ವಲ್ಸ್ ಟು ರೈಟ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಲೆಫ್ಟ್ ಈಸ್ ಈಕ್ವಲ್ಸ್ ಟು ರೈಟ್ ಇದ್ದರೆ ಲೆಫ್ಟ್ನ ಒನ್ ಪಾಯಿಂಟರ್ ಫಾರ್ವರ್ಡ್ ಮೂವ್ ಮಾಡ್ತೀನಿ. ಸೊ ಲೆಫ್ಟ್ ಪ್ಲಸ್ ಈಸ್ ಈಕ್ವಲ್ಸ್ ಟು 1. ರೈಟ್ನ ಏನು ಮಾಡ್ತೀನಿ, ಒನ್ ಪಾಯಿಂಟರ್ ಮೂವ್ ಬ್ಯಾಕ್ವರ್ಡ್ ಮಾಡ್ತೀನಿ. ಲೆಫ್ಟು ಈ ರೀತಿ ಮೂವ್ ಆಗುತ್ತೆ. ದಿಸ್ ಈಸ್ ಹೌ ದಿ ಪ್ರಾಬ್ಲಮ್ ವರ್ಕ್ಸ್. So left pointer and the right pointer I am going to use here. Now I am going to check the condition. So left and the right equal idya? Yes, equal ide. Now I am going to move forward this pointer. Left at the here and right now ಎರಡು ಈಕ್ವಲ್ ಆದರೆ ಎರಡು ಪಾಯಿಂಟರ್ಸ್ನ ಮೂವ್ ಮಾಡ್ತೀನಿ. ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಸೊ ಲೆಫ್ಟ್ ಆ್ಯಂಡ್ ದಿ ರೈಟ್ ಪಾಯಿಂಟರ್ ಈಕ್ವಲ್ಲ. ಸೊ ಲೆಫ್ಟ್ ಆ್ಯಂಡ್ ದಿ ರೈಟ್ ಪಾಯಿಂಟರ್ ಈಕ್ವಲ್ ಇಲ್ಲ. ಇಲ್ಲಿ ಅಂಡರ್ಸ್ಕೋರ್ ಇದೆ, ಆರ್ ಸಮ್ಟೈಮ್ಸ್ ಕಾಮ ಇರ್ಬೋದು, ಆರ್ ಲೀಡಿಂಗ್ ಸ್ಪೇಸಸ್ ಇರ್ಬೋದು, ಆರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಲೈಕ್ ಹ್ಯಾಶ್ ಟ್ಯಾಗ್ಸ್ ಇರ್ಬೋದು. ಯಾವುದೇ ಇದ್ರೂ ಕೂಡ ಇಲ್ಲಿ ಕ್ವಶನಲ್ಲಿ ಕೊಟ್ಟಿರೋದು ಐದರ್ ಆಲ್ಫಾಬೆಟ್ಸ್ ಇರಬೇಕು ಆರ್ ನ್ಯೂಮರಿಕಲ್ಸ್ ಬಿಟ್ವೀನ್ 0 to 9 ಇರಬೇಕು. ಈ ಎರಡು ಕಂಡೀಷನ್ಸ್ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ, ಗೋಯಿಂಗ್ ಟು ಸ್ಕಿಪ್ ದ ಇಟಿರೇಷನ್ ಆ್ಯಂಡ್ ಮೂವ್ ಫಾರ್ವರ್ಡ್. ಸ್ಕಿಪ್ ದ ಇಟಿರೇಷನ್ಗೆ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಕಂಟಿನ್ಯೂ, ಸ್ಕಿಪ್ ದಿ ಕರೆಂಟ್ ಇಟಿರೇಷನ್ ಆ್ಯಂಡ್ ಮೂವ್ ಫಾರ್ವರ್ಡ್. ಪೈಥಾನಲ್ಲಿ ಒಂದು ಸ್ಪೆಷಲ್ ಕೇಸು ಕಂಟಿನ್ಯೂ ಅಂತ. ಸೊ ಟು ಸ್ಕಿಪ್ ದ ಇಟರೇಷನ್ ಆ್ಯಂಡ್ ಮೂವ್ ಫಾರ್ವರ್ಡ್, ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಕಂಟಿನ್ಯೂ. ಇದು ಕೋಡಿಂಗಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್. ಹೇಗೆ ಮೂವ್ ಫಾರ್ವರ್ಡ್ ಆಗ್ತೀನಿ, ಸೊ ಈ ಲೆಫ್ಟ್ ಪಾಯಿಂಟರ್ ಇದೆಯಲ್ಲ, ಇದನ್ನು ಮೂವ್ ಫಾರ್ವರ್ಡ್ ಮಾಡ್ತೀನಿ. ಹೇಗೆ ಮೂವ್ ಫಾರ್ವರ್ಡ್ ಮಾಡ್ತೀನಿ ಅಂದರೆ, ಸೊ ಇಟ್ ಕಮ್ಸ್ ಇಯರ್. ಸೊ ಲೆಫ್ಟ್ ಪಾಯಿಂಟರ್ ಇವಾಗ ಇಲ್ಲಿದೆ, ಸೊ ಎ ಅಲ್ಲಿ. ನಾವು ಅಗೇನ್ ದಿ ಸೇಮ್ ಕಂಡೀಷನ್, ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಇಫ್ ಲೆಫ್ಟ್ ಪಾಯಿಂಟರ್ ಇಸ್ ಈಕ್ವಲ್ಸ್ ಟು ರೈಟ್ ಪಾಯಿಂಟರ್ ಅಂತ ಚೆಕ್ ಮಾಡ್ತೀನಿ. ಇವಾಗ ಲೆಫ್ಟ್ ಪಾಯಿಂಟರ್ ಇಸ್ ಈಕ್ವಲ್ಸ್ ಟು ರೈಟ್ ಪಾಯಿಂಟರ್ ಇದೆಯಾ? ನೋ. ಕ್ಯಾಪಿಟಲ್ ಎ ಆ್ಯಂಡ್ ದ ಸ್ಮಾಲ್ ಎ ಡಿಫ್ರೆಂಟ್ ಇನ್ ಪೈಥಾನ್. ಇವಾಗ ಕ್ವೆಶನಲ್ಲಿ ಎರಡನ್ನೂ ಸೇಮ್ ಅಂತ ಕನ್ಸಿಡರ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಾವು ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಿಸ್ ಕ್ಯಾಪಿಟಲ್ ಎ ಟು ಸ್ಮಾಲ್ ಕ್ಯಾರೆಕ್ಟರ್ ಯೂಸಿಂಗ್ ಲೋಯರ್ ಫಂಕ್ಷನ್, ಡಾಟ್ ಲೋಯರ್. ಸೊ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಯಾವಾಗ ಕ್ಯಾಪಿಟಲ್ ಎ ಬಿಕಮ್ ಸ್ಮಾಲ್ ಎ ಆಗುತ್ತೆ. ಸೊ ಎ ಈಸ್ ಈಕ್ವಲ್ಸ್ ಟು ಎ ಆಗುತ್ತೆ. ಸೊ ಎರಡು ಈಕ್ವಲ್ ಆದರೆ ಏನು ಮಾಡಬೇಕು ಅಂತ ಹೇಳಿದ್ದೆ. ನಾವು ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್ ದಿಸ್ ಲೆಫ್ಟ್ ಪಾಯಿಂಟರ್ ಇಯರ್ ಆ್ಯಂಡ್ ದಿ ರೈಟ್ ಪಾಯಿಂಟರ್ here. If alpha numerical character is, I am going to skip those iteration. I am here. Now I am going to check the condition. If ಎರಡು equal ಆಯಿತು, see, now I am going to move forward here, left here and the right here.
So again I'm going to check the condition. It is not a alphanumerical character. I'm going to move forward. ಸೊ ಎರಡು ಸೇಮ್ ಕ್ಯಾರೆಕ್ಟರ್ಗೆ ಪಾಯಿಂಟ್ ಮಾಡ್ತಾರೆ, ಲೆಫ್ಟ್ ಆ್ಯಂಡ್ ದಿ ರೈಟ್. ಸೊ ಈ ಕಂಡೀಷನ್ ನಾವು ಚೆಕ್ ಮಾಡಬೇಕಾಗೇ ಇಲ್ಲ, ಬಿಕಾಸ್ ವೈಲ್ ಲೆಫ್ಟ್ ಲೆಸ್ ದ್ಯಾನ್ ರೈಟ್ ಅಂತ ಆಲ್ರೆಡಿ ಲೂಪಲ್ಲಿ ಬರ್ತಿರ್ತೀವಿ. ಸೊ ಇಟ್ ಮಸ್ಟ್ ಬಿ ಈಕ್ವಲ್ ಆಗಿರುತ್ತೆ. ಸೊ ಇಟ್ ಈಸ್ ಎ ವ್ಯಾಲಿಡ್ ಪ್ಯಾಲೆಂಡ್ರೋಮ್ ಸಿನ್ಸ್ ದ ಔಟ್ಪುಟ್ ಈಸ್ ಟ್ರೂ. ಹೋಪ್ ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ. ಆಲ್ಫಾ ನ್ಯೂಮರಿಕಲ್ ಕ್ಯಾರೆಕ್ಟರ್ಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ಸ್ ಬಂದರೆ ವಿ ಆರ್ ಗೋಯಿಂಗ್ ಟು ಸ್ಕಿಪ್ ದಿ ಕರೆಂಟ್ ಇಟ್ರೇಷನ್ ಆ್ಯಂಡ್ ಮೂವ್ ಫಾರ್ವರ್ಡ್ ಯೂಸಿಂಗ್ ದಿ ಕಂಟಿನ್ಯೂ. If alpha numerical characters both the left pointer and the right pointer equal ಆದರೆ we are going to move forward the left pointer also right pointer. ಎರಡು ಪಾಯಿಂಟರ್ಸ್ನ ಅಟ್ ಎ ಟೈಮ್ ಮೂವ್ ಮಾಡ್ತಾ ಇದ್ದೀವಿ. ಲೆಫ್ಟ್ ಪಾಯಿಂಟರ್ ಒಂದು ಸ್ಟೆಪ್ ಮೂವ್ ಫಾರ್ವರ್ಡ್ ಆದರೆ ರೈಟ್ ಪಾಯಿಂಟರ್ ಒಂದು ಸ್ಟೆಪ್ ಮೂವ್ ಬ್ಯಾಕ್ವರ್ಡ್ ಆಗುತ್ತೆ. ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಲೆಫ್ಟ್ ಪಾಯಿಂಟರ್. ಲೆಫ್ಟ್ ಈಸ್ ಈಕ್ವಲ್ಸ್ ಟು ಇನಿಷಿಯಲ್ ಎಟ್ ದಿ 0th index, right is equals to the last, so len of the len of the s minus 1 step backward. And now I'm going to check the condition while left less than right ಇದ್ದಾಗ ಮಾತ್ರ ಲೂಪ್ ರನ್ ಆಗುತ್ತೆ. ಇಫ್ ಕಂಡೀಷನ್ ಫೇಲ್ಸ್ ಆದರೆ ಲೂಪ್ ಆಟೋಮೆಟಿಕಲಿ ಸ್ಟಾಪ್ ಆಗುತ್ತೆ. LEFT ಸ್ಟಾಪ್ ಆಗುತ್ತೆ. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಇಫ್ s of left, the string of left, if not ಯೂಸ್ ಮಾಡ್ತೀನಿ. ಇಫ್ ನಾಟ್ ಎಸ್ ಡಾಟ್ ಲೆಫ್ಟ್ ಪೈಥಾನ್ ಆಪ್ಷನ್ ಇದೆ ಅಂತ ಹೇಳಿದ್ದೆ. ಡಾಟ್ ಯೂಸಿಂಗ್ ಡಾಟ್ ಈಸ್ ಆಲ್ಫಾ ನ್ಯೂಮರಿಕ್ ಈಸ್ ಎಲ್ ನಂಬರ್ ಅಂದರೆ ಆಲ್ಫಾ ನ್ಯೂಮರಿಕ್ ಅಲ್ಲ ಅಂದರೆ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಕಿಪ್ ದಿ current iteration. Before going to skip the current iteration, we are going to move the left pointer, right? ಲೆಫ್ಟ್ ಪಾಯಿಂಟರಲ್ಲಿ ನಂಬರ್ಸ್ ಮತ್ತು ಕ್ಯಾರೆಕ್ಟರ್ಸ್ ಬಿಟ್ಟು ಬೇರೆ ಬಂದಿದ್ರೆ ವಿ ಆರ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್. ಸೊ ಲೆಫ್ಟ್ ಈಸ್ ಈಕ್ವಲ್ಸ್ ಟು ಲೆಫ್ಟ್ ಪ್ಲಸ್ 1ನ ಈ ರೀತಿ ಬರ್ತಿದ್ದೀನಿ. ದೆನ್ ವಿ ಆರ್ ಗೋಯಿಂಗ್ ಟು ಸ್ಕಿಪ್ ದಿ ಕರೆಂಟ್ ಇಟಿರೇಷನ್ ಬೈ ಕಂಟಿನ್ಯೂ. ನಾವು ದಿ ಸೇಮ್ ಕಂಡೀಷನ್ ಫಾರ್ ದಿ ರೈಟ್. ಸೊ ದಟ್ಸ್ ವೈ ಐ ಆಮ್ ಕಾಪಿಂಗ್ ಹಿಯರ್. if not s of right ri this one right ಮಾಡಿ, ಇಲ್ಲಾಂದರೆ ರೈಟ್ ಪಾಯಿಂಟರ್ನ ಏನು ಮಾಡ್ತೀವಿ, ಇಂಕ್ರಿಮೆಂಟ್ ಮಾಡ್ತೀನಿ ಡಿಕ್ರಿಮೆಂಟ್ ಮಾಡ್ತೀನಿ. ಸ್ಟೆಪ್ ಬ್ಯಾಕ್ವರ್ಡ್ ಮೀನ್ಸ್ ಡಿಕ್ರಿಮೆಂಟ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೆ. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಇಫ್ s dot left ಲೆಫ್ಟ್ ಡಾಟ್ ಲೋಯರ್ ಕ್ಯಾರೆಕ್ಟರ್ಸ್, ಎಕ್ಸಾಂಪಲಲ್ಲಿ ತೋರಿಸ್ತೆ, ಲೋಯರ್ ಕ್ಯಾರೆಕ್ಟರು ನಾಟ್ ಈಕ್ವಲ್ಸ್ ಇದ್ದರೆ ಸ್ಕಿಪ್ ದ ಇಟ್ರೇಷನ್. ವೈ ಇಟ್ಸ್ ಪ್ರಿಂಟಿಂಗ್ ಹಿಯರ್ ನಾಟ್ ಈಕ್ವಲ್ಸ್ ಟು ಎಸ್ ಡಾಟ್ ರೈಟ್ ಪಾಯಿಂಟರ್ ಆಫ್ ಲೋಯರ್ಗೆ ಈಕ್ವಲ್ ಇಲ್ಲ ಅಂದರೆ ವಿ ಆರ್ ಗೋಯಿಂಗ್ ಟು ರಿಟರ್ನ್ false. If all the conditions are meet successfully, I am going to return true. When it comes to the space and the time complexity, we have order of n to traverse each characters. So space complexity, constant space, I am not going to use any extra space. Let me run this question. here ನಾನು ಲೆಫ್ಟ್ ಪಾಯಿಂಟರ್ ಮತ್ತು ರೈಟ್ ಪಾಯಿಂಟರ್ ಇಫ್ ಲೆಫ್ಟ್ ಈಸ್ ಈಕ್ವಲ್ಸ್ ಟು ರೈಟ್ ಇದ್ದರೆ ಇಂಕ್ರಿಮೆಂಟ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಲೆಫ್ಟ್ ಈಸ್ ಈಕ್ವಲ್ಸ್ ಟು ಲೆಫ್ಟ್ plus is equals to 1. If all the characters of the left is exactly equals to right idre we are going to increment the left and decrement the right. So ಆ ಕಂಡೀಷನ್ ಮರ್ತೋಗ್ಬಿಟ್ಟಿದ್ದೀನಿ. ಇಫ್ ಕಮ್ ಔಟ್ ಆಫ್ ದಿ ಲೂಪ್, ಈ ಕಂಡೀಷನಲ್ಲಿ ಇದು ಎಲ್ಸ್ ಕಂಡೀಷನ್ ಅಂತ ಅಂದ್ಕೊಳ್ಳಿ. ಇಫ್ ಎಸ್ ಡಾಟ್ ಲೆಫ್ಟ್ ಆಫ್ ಲೋಯರ್ ಕ್ಯಾರೆಕ್ಟರ್ಸ್ ಇಸ್ ನಾಟ್ ಈಕ್ವಲ್ಸ್ ಟು ಎಸ್ ಆಫ್
ಲೋಯರ್ ಕ್ಯಾರೆಕ್ಟರ್ ಎರಡು ಕ್ಯಾರೆಕ್ಟರ್ಸ್ನ ಲೋಯರಿಗೆ ಕಂಬೈನ್ ಮಾಡಿದ್ದೀನಿ. ನಾಟ್ ಈಕ್ವಲ್ ಇದ್ದಾಗ ಫಾಲ್ಸ್ ಬರ್ತೀನಿ. ಆಬ್ವಿಯಸ್ಲಿ ನಾಟ್ ಈಕ್ವಲ್ ಇದ್ದಾಗ ಏನೂ ಮಾಡೋದಿಲ್ಲ, ಬಟ್ ಈಕ್ವಲ್ ಇದ್ದಾಗ ವಿ ಆರ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್, ರೈಟ್? ಸೊ ಸೈಮಲ್ಟೇನಿಯಸ್ಲಿ ಬೋತ್ ದ ಪಾಯಿಂಟರ್ಸ್ನ ಮೂವ್ ಮಾಡ್ತೀವಿ. ಆ ಕಂಡೀಷನ್ ಲೆಫ್ಟ್ ಪಾಯಿಂಟರ್ ಆ್ಯಂಡ್ ದ ರೈಟ್ ಪಾಯಿಂಟರ್. ಸೊ ಲೆಟ್ ಮೀ ರನ್ ದಿಸ್. ನೌ ಇಟ್ಸ್ ವರ್ಕಿಂಗ್, ಐ ಥಿಂಕ್. ಆಲ್ ದ ಟೆಸ್ಟ್ ಕೇಸಸ್ ಆರ್ ಅಕ್ಸೆಪ್ಟೆಡ್. ಸಬ್ಮಿಟ್ ದಿಸ್ ಕ್ವೆಶನ್. ಏನಾಗುತ್ತೆ ನೋಡೋಣ. ಅಕ್ಸೆಪ್ಟೆಡ್. ಥ್ಯಾಂಕ್ ಯು. ಸ್ಟೇ ಕನ್ಸಿಸ್ಟೆಂಟ್, ಕೀಪ್ ಸಪೋರ್ಟಿಂಗ್. ಮೈನರ್ ಮಿಸ್ಟೇಕ್ ಮಾಡಿದ್ದೆ, ಜಸ್ಟ್ ಇಂಕ್ರಿಮೆಂಟ್ ಮಾಡಿರಲಿಲ್ಲ. ಇಫ್ ಈಕ್ವಲ್ ಕಂಡೀಷನ್ಸಲ್ಲಿ ಜಸ್ಟ್ 2 ಕಂಡೀಷನ್ ಇನ್ಕ್ಲೂಡ್ ಮಾಡಿದ್ದೀನಿ. ಅದು ಬಿಟ್ಟರೆ ಕೋಡಿಂಗ್, ದ ಲಾಜಿಕ್ ಆ್ಯಂಡ್ ದ ಕೋಡಿಂಗ್ ವಿಲ್ ಬಿ ಕರೆಕ್ಟ್. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್.